ಯಾಕೆ ಮೇಲ್ ಬಿಡ್ತೀರಿ ಅಂತ ಬರೀ ಫುಟ್ಬಾಲ್ ಒಬ್ಬೊಬ್ಬರು ಜನ ಹೋಗಿ ಇನ್ನು ಜಾಗ ಇದೆಯಲ್ಲ ಇಲ್ಲ ಅಂತದಿಲ್ಲ 10 ವರ್ಷ ಆಯ್ತು. ಅದು ಮಾನವೀಯತೆ ದೃಷ್ಟಿಯಿಂದ ಕೇಳ್ತಾ ಇದ್ದಾರೆ ನಮ್ಮ ಅರೆ ಸರ್ಕಾರಿ ನೌಕರರು, ಹೊರಗುತ್ತಿಗೆ ನೌಕರರು. ಅದೇನು ಲೋಪದೋಷಗಳಾಗಿದೆ ಅದನ್ನು ಪರಿಶೀಲಿಸಬೇಕು. ಹೇಳ್ಬೋದು ಸಹ ಇದ್ರ ಬಗ್ಗೆ ಯಾಕೆ ಈ ರೀತಿ ಒಂದು ಸಿಚುವೇಶನ್ ಬಂತು, ರೋಗಿಗಳಿಗೆ ಚಿಕಿತ್ಸೆ ಕೊಡೋರೆ ಒಂದು ಬೀದಿಗೆ ಬಂದರೆ ಯಾವ ರೀತಿ ಆಸ್ಪತ್ರೆ ನಡೀತದೆ ಅನ್ನೋದು ನಮಗೆಲ್ಲ ಒಂದು ದುಃಖಕರ. ಹಾಗಾಗಿ ಇದು ನೋಡಿ ಗಮನಿಸ್ತಾ ಇದ್ದೀವಿ, ನೋಡಿದ್ರೆ ಏನಾಗ್ತದೆ, ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೋದು, ಕಾನೂನಲ್ಲಿ ಇವರಿಂದ ತೆಗೆದಾಕಲಿಕ್ಕೆ ಏನಾದರೂ ಅವಕಾಶಗಳಿದ್ದಾವ, ಇಲ್ಲ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶಗಳಿದೆ ಅನ್ನೋದನ್ನೆಲ್ಲ ನಾವು ಪರಿಶೀಲಿಸಬೇಕಾಗ್ತದೆ. ಏನಕ್ಕೆ ಕಾರಣಕ್ಕೆ ತೆಗೆದಾಕಿದ್ದಾರೆ ಅನ್ನೋದು ಇವರ ಅಳುಲು ಏನಂತ ಹೇಳಿದ್ರೆ, ನಾವು ಇದನ್ನು ನಂಬ್ಕೊಂಡು ಈ ಸಂಭಾವನೆ ಮಾಡಿಕೊಂಡು ಚೀಟಿ ಸಂಘ ಸಂಸ್ಥೆ ಅಂತ ನಾವು ನಂಬ್ಕೊಂಡಿದ್ವಿ. ಏಕಾಏಕಿ 21 ಜನರನ್ನು ತೆಗೆದಾಕಿರೋದಕ್ಕೆ ಕಾರಣ ಬೇಕು. ವಯೋವೃದ್ಧಿದ್ರೆ ತೆಗೆದಾಕಲಿ, ನಾವೆಲ್ಲ ಪ್ರಾಮಾಣಿಕವಾಗಿ ಕೋವಿಡ್ನಿಂದ ನಾವು ಕೆಲಸ ಮಾಡಿದ್ದೀವಿ, ನಮ್ಗೆ ಏನು ತೆಗೆದಾಕಿದ್ರು ಅನ್ನೋದು ಇವರಿಗೆಲ್ಲ ಒಂದು ಬೇಸರ ಮತ್ತು ಇವರ ಒಂದು ಪ್ರತಿಭಟನೆ. ಹಾಗಾಗಿ ನಾನು ಸಹ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ, ಆದರೆ ಪ್ರತಿಭಟನೆ ಒಂದೇ ಇದಕ್ಕೆ ಉತ್ತರ ಅಲ್ಲ, ಏನಾಗಿದೆ ಅಂತ ಕೂತ್ಕೊಂಡಾಗಿ ನಾವೆಲ್ಲ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ವಿ. ಇವರು ಅದಕ್ಕೆ ಇಲ್ಲ ನಮಗೆ ನ್ಯಾಯ ಬೇಕು. ಈಗ ಜನಪ್ರತಿನಿಧಿ ಆದರೂ ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಯಾರು ಬಡವರು ಪರ ಧ್ವನಿಯ ನಿಲ್ಲುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಈಗ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಮೇಲ್ನೋಟಿಗೆ ಕಾಣ್ತಾ ಇರೋದ್ರಿಂದ ನಾನು ಸಹ ಜನಪ್ರತಿನಿಧಿಯಾಗಿ ಬರಬೇಕಾಗ್ತದೆ. ಯಾಕಂತೇಳಿದ್ರೆ ಮೇಲ್ನೋಟಿಗೆ ಇದು ಅನ್ಯಾಯ ಅಂತಲೇ ಕಾಣಿಸ್ತದೆ. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇವತ್ತು ಬಂದಿದ್ದಾರೆ. ಇಲ್ಲಿ ನೋಡೋದು ಏನಾದರೂ ಚರ್ಚೆ ಮಾಡಿ ಒಂದು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾಕೆ ಮೇಲ್ ಬಿಡ್ತೀರಿ ಅಂತ ಬರೀ ಫುಟ್ಬಾಲ್ ಒಬ್ಬೊಬ್ಬರು ಜನ ಹೋಗಿ ಇನ್ನು ಜಾಗ ಇದೆಯಲ್ಲ ಇಲ್ಲ ಅಂತದಿಲ್ಲ 10 ವರ್ಷ ಆಯ್ತು.